मम प्रिय संस्कृतछात्राः सर्वेषां स्वागतं. ಪ್ರಥಮ PUCಯ ಪ್ರಥಮ ಪಾಠದಲ್ಲಿ ನಾವಿದ್ದೇವೆ. ದ್ವೇ ವಿದ್ಯೆ ವೇದಿತವ್ಯೆ ಎಂಬಂತಹ ಪಾಠದ ಪೀಠಿಕೆ ಮೊನ್ನೆ ಆಗಿದೆ. ಇವತ್ತೊಂದು ಪೀಠಿಕೆ ಬೇಕಾಗಿದೆ, ಒಂದು ಕಥೆಯ ಮೂಲಕ. ಒಂದು ಸಣ್ಣ ಕಥೆಯನ್ನು, ಸಣ್ಣ ಹಾಗೂ ಅತ್ಯಂತ ಪ್ರಧಾನವಾದ ಕಥೆಯನ್ನು ಹೇಳಿ ನಾವು ಪಾಠಕ್ಕೆ ಅಣಿಯಾಗೋಣ. ಉಪನಿಷತ್ತಿಗೆ ಸಂಬಂಧಪಟ್ಟದ್ದೇ. ದ್ವೇ ವಿದ್ಯೆ ವೇದಿತವ್ಯೆ ಎಂಬ ಪಾಠ ಉಪನಿಷತ್ತಿನದ್ದು. ಇನ್ನೊಂದು ಉಪನಿಷತ್ತು ಕಠೋಪನಿಷತ್ ಅಂತ ಇದೆ. 10 ಉಪನಿಷತ್ತುಗಳಲ್ಲಿ ಪ್ರಧಾನವಾದ್ದು ಮತ್ತೊಂದು ಉಪನಿಷತ್ತು ಕಠೋಪನಿಷತ್. ಈಶಕೇನ ಕಠ ಪ್ರಶ್ನ, 3ನೇ ಉಪನಿಷತ್. ಪ್ರಶ್ನೋಪನಿಷತ್ ಅನ್ನೋದು ಭಯಂಕರ ಪ್ರಶ್ನೆಗಳನ್ನು ಹೇಳೋದು. ಭಯಂಕರ ಅಂದರೆ ಆ್ಯಕ್ಚುಯಲ್ ಮೀನಿಂಗ್ ಭಯವನ್ನು ಹುಟ್ಟಿಸುವಂಥದ್ದು. ಭಯಂ ಕರೋತೀತಿ ಭಯಂಕರ, ಅದ್ಭುತವಾದ ಪ್ರಶ್ನೆಗಳು. ಈಗ ಕಠೋಪನಿಷತ್ತಿನಲ್ಲಿ ಒಬ್ಬ ವಾಜಶ್ರವಸ್ ಅಂತ ಬರ್ತಾನೆ, ಮುನಿ. ವಾಜಶ್ರವಸ್ ಮುನಿ, ಇವನಿಗೆ ಕೆಲವು ಗ್ರಂಥಗಳಲ್ಲಿ ಆರುಣಿ ಅಂತಲೂ ಹೇಳ್ತಾರೆ. ವಾಜಶ್ರವಸ್ ಮುನಿಯ ಮಗನೇ ಧೀರ ಬಾಲಕ ನಚಿಕೇತನ ಕಥೆ. ಧೀರ ಬಾಲಕ ನಚಿಕೇತನ ಕಥೆ ಕೇಳಿರ್ಬೋದು ನೀವು, ಮತ್ತೊಮ್ಮೆ ಕೇಳುವ. ಒಳ್ಳೆಯ ವಿಷಯಗಳನ್ನು ಎಷ್ಟು ಸಲ ಕೇಳಿದ್ರೂ ಅದು ಒಳ್ಳೆಯದೇ ನಮಗೆ. ಕೆಟ್ಟದನ್ನು ಮಾತ್ರ ಕೇಳಲೇಬಾರ್ದು, ಒಂದು ಸಲ ಕೇಳಬಾರ್ದು. ಒಳ್ಳೆಯ ವಿಚಾರವನ್ನು ಅನುಸಂಧಾನ ಮಾಡಿದಷ್ಟು ಆತ್ಮೋನ್ನತಿ ಆಗುತ್ತೆ. ವಾಜಶ್ರವಸ್ ಮಹಾಮುನಿಯ ಮಗ ನಚಿಕೇತ, ಇವನು ಒಂದು ಬಾರಿ ವಿಶ್ವಜಿತ್ ಅನ್ನುವ ಯಾಗವನ್ನು ಮಾಡಲಿಕ್ಕೆ ಹೊರಡ್ತಾನೆ. ಯಾಗವನ್ನು ಮಾಡುವಾಗ ಪುರೋಹಿತರು ಅವರಿವರು ಎಲ್ಲರೂ ಬೇಕಾಗತ್ತೆ. ಹೀಗೆ ಮಾತುಕತೆ ಆಗ್ತಾ ಇರುವಾಗ, ಯಾಗ ನಡೀತಾ ಇರುವಾಗ, ಯಾಗ ಆರಂಭವಾಗುತ್ತೆ. ಇವನು ಪುಟ್ಟ ಬಾಲಕ, ಒಂದು 8 ವರ್ಷದ ಬಾಲಕ ನಚಿಕೇತ. ದಾನ ಮಾಡುವ ಕಾರ್ಯಕ್ರಮ ಬರುತ್ತೆ. ಯಾಗದಲ್ಲಿ ಅನೇಕ ಸಂಪತ್ತುಗಳನ್ನು, ಧಾನ್ಯಗಳನ್ನು, ಒಡವೆ ವಸ್ತುಗಳನ್ನೆಲ್ಲ ದಾನ ಮಾಡಬೇಕು. ಈ ದಾನ ಅನ್ನುವ ಕಾನ್ಸೆಪ್ಟ್ ಇದೆಯಲ್ಲ ಮಕ್ಕಳೇ, ಎಂತಹ ವಸ್ತುಗಳನ್ನು ದಾನ ಮಾಡಬೇಕು? ನಮಗೆ ಬೇಡದ್ದನ್ನು ದಾನ ಮಾಡುವುದಾ? ಅಲ್ಲ. ಶ್ರೇಷ್ಠವಾದ ದಾನ ಯಾವುದಪ್ಪ ಅಂದರೆ, ನಮಗೆ ಅದು ತುಂಬ ಇಷ್ಟವಾಗಿರಬೇಕು, ವ್ಯಾಲ್ಯೂಯಬಲ್ ಆಗಿರಬೇಕು, ನಮಗೆ ಇಷ್ಟವಾಗಿರಬೇಕು, ತಗೊಂಡವನಿಗೆ ಉಪಕಾರ ಆಗಬೇಕು, ಯೂಸ್ ಆಗಬೇಕದು, ಅಂಥದ್ದನ್ನು ದಾನ. ಈ ಕಾಶಿಗೆಲ್ಲ ಹೋಗ್ತಾರಲ್ಲ, ಕಾಶಿ ಗೊತ್ತಿಲ್ಲ, ಉತ್ತರ ಪ್ರದೇಶ. ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋದಾಗ ಅಲ್ಲಿ ಕಾಶಿಯಲ್ಲಿ ನಾವೇನಾದರೂ ಬಿಟ್ಟು ಬರಬೇಕು ಅಂತ ಹೇಳ್ತಾರೆ. ಏನಾದರೂ ಬಿಟ್ಟು ಬರಬೇಕು. ಬಿಟ್ಟು ಬರೋದಂದರೆ ವಸ್ತುಗಳನ್ನು ಬಿಟ್ಟು ಬರೋದಲ್ಲ, ನಮಗೆ ಇಷ್ಟವಾದ್ದನ್ನು ಏನಾದರೂ ಬಿಟ್ಟು ಬರಬೇಕು. ಇವಾಗ ಹೋಳಿಗೆ ಇದೆಯಲ್ಲ, ಕಾಶಿಗೆ ಹೋಗಿ ಹೋಳಿಗೆ ಬಿಟ್ಟು ಬಂದರೆ ಮತ್ತೆ ಅವನು ಜೀವನ ಪರ್ಯಂತ ಹೋಳಿಗೆ ತಿನ್ನಲಿಕ್ಕಿಲ್ಲ. ಸಾಧ್ಯವಾ? ನಿಮಗೆ ಇಷ್ಟವಾದ ಯಾವುದಾದ್ರೂ ಪಾನಿಪುರಿ ಅಂತ ಅಂದ್ಕೊಳ್ಳಿ, ಪಾನಿಪುರಿ ಬಿಟ್ಟು ಬರೋದು, ಮತ್ತೆ ತಿನ್ನಲಿಕ್ಕಿಲ್ಲ. ಅದು ತ್ಯಾಗ ಅಂತ. ನಿಜವಾದ ತ್ಯಾಗ ಅಂದರೆ ಅದು. ನಾವು ಈ ಪ್ರಪಂಚದಲ್ಲಿರುವ ಭೌತಿಕ ವಸ್ತುಗಳಿಗೆ ಅಂಟಿಕೊಂಡು ಜೀವನ ಮಾಡಬಾರ್ದು ಅಂತ ಕಾನ್ಸೆಪ್ಟ್ ಅದು. ಒಂದಕ್ಕೆ ಡಿಪೆಂಡ್ ಆಗಿ ನಾವು ಅದಕ್ಕೊಂದು ಅಡಿಕ್ಟ್ ಆಗಿ, ಡ್ರಗ್ಗಿನ ಹಾಗೆ ಅಡಿಕ್ಟ್ ಆಗಿ ಇರಬಾರ್ದು ಅಂತ. ಅದು ತ್ಯಾಗ, ಅದು ದಾನ. ದಾನ ಕೊಡುವಾಗ ನಮಮ ಬುದ್ಧಿ, ನನ್ನದು ಅಲ್ಲ ಅಂತ. ಈ ದಾನ ಕೊಡುವಾಗ, ದಾನದಲ್ಲಿ ಕನ್ಯಾದಾನ ಅಂತಲೂ ಬರುತ್ತೆ. ಮಗಳನ್ನು ತಂದೆ ದಾನ ಮಾಡ್ತಾನೆ, ಅಲ್ಲಿ ನಮಮ ಅಂತ ಹೇಳೋದಿಲ್ಲ. ಅದು ಇನ್ನೂ ಜೀವನ ಪರ್ಯಂತ ನನ್ನದಲ್ಲ ಅಂತ ಹೇಳಲ್ಲ, ಅದು ಕನ್ಯಾದಾನ ಮಾತ್ರ. ಉಳಿದ ಎಲ್ಲ ದಾನಗಳಲ್ಲಿ ನಮಮ ಬುದ್ಧಿ, ಮಮ, ನನ್ನದು ಅಲ್ಲ ಅನ್ನುವ ಬುದ್ಧಿ ಬರಬೇಕಲ್ಲಿ. ಹಾಗಿದ್ರೆ ಮಾತ್ರ. ಕೊಟ್ಟಾದ್ಮೇಲೆ ಅದರ ಬಗ್ಗೆ ನಾನು ಕೊಟ್ಟಿದ್ದೇನೆ ಅನ್ನುವ ಜಂಬ ಅಹಂಕಾರನೂ ಇರಬಾರ್ದು. ಇದ್ರೆ ಅದು ವೇಸ್ಟ್. ಆ ದಾನ ತಾಮಸ ದಾನ ಆಗತ್ತದು. ಸಾತ್ವಿಕ ದಾನ ಆಗಬೇಕಾದ್ರೆ ಅಷ್ಟು ಪ್ರೀತಿಯಿಂದ ನಮಗೆ ಇಷ್ಟವಾದ್ದು ಅವನಿಗೂ ಇಷ್ಟವಾಗುವಂಥದ್ದು ಕೊಡಬೇಕು. ಹಾಗೆ ದಾನಗಳನ್ನು ಕೊಡ್ತಾ ಇರುವಾಗ ಈ ವಾಜಶ್ರವಸ್ಸಿದ್ದಾನಲ್ಲ, ಗೊಡ್ಡು ಹಸುಗಳನ್ನು, ಹಾಲು ಕರೆಯೋದು ನಿತ್ತು ಮುದಿ ಹಸುಗಳನ್ನೆಲ್ಲ ದಾನ ಮಾಡ್ತಾ ಇದ್ದ ಗೋದಾನದಲ್ಲಿ. ಮಗನಿಗೆ ಸಿಟ್ಟು ಬಂತು. ಪುರೋಹಿತರ ಹತ್ರ ಕೇಳಿದ, ಇಂತಹ ದಾನ ಕೊಡುವುದು ಸರಿಯೇ ಅಂತ. ಇಲ್ಲ ಅಂತ ಹೇಳ್ತಾರೆ, ಒಳ್ಳೆಯದು, ಶ್ರೇಷ್ಠವಾದನ್ನು ಕೊಡಬೇಕು, ಉಪಯೋಗವಾಗುವಂಥದ್ದು, ಯುವ ಹಸುಗಳನ್ನು ಕೊಡಬೇಕು. ಆವಾಗ ಕಥೆಯನ್ನು ಸ್ವಲ್ಪ ಸ್ಪೀಡಾಗಿ ತಗೊಂಡೋಗುವ.
ತಂದೆಗೆ ಸಿಟ್ಟು ಬರುತ್ತೆ, ನಿನ್ನನ್ನೇ ದಾನ ಮಾಡ್ತೀನಿ ಅಂದ. ಯಾರನ್ನ? ನಚಿಕೇತ ಮಗ, ಇನ್ನೂ ಯುವಕ, ಪುಟ್ಟ ಬಾಲಕ. ನಿನ್ನನ್ನೇ ದಾನ ಮಾಡ್ತೀನಿ ಅಂದ. ಆಯ್ತು, ದಾನ ಮಾಡು. ಯಾರಿಗೆ? ಯಮನಿಗೆ ದಾನ ಮಾಡ್ತೀನಿ ಅಂದ. ಸಿಟ್ಟು ಅಂದ್ರೆ ಹೀಗೆ, ಅದು ಒಂದು ಕ್ಷಣದಲ್ಲಿ ಏನೇನೋ ಗಡಿಸಿಬಿಡುತ್ತೆ, ಭಯಂಕರ ಸಿಟ್ಟು. ಯಮನಿಗೆ ದಾನ ಮಾಡ್ತೀನಿ ಅಂದ. ಯಾರು? ವಾಜಶ್ರವಸ್ಸು, ಮಗನನ್ನು. ಆಯ್ತು ಅಂದ ಮಗ. ಬೇಷ್. ಏನು? ಮಗ ಹಾಗೆ ಸವಾಲು ಸ್ವೀಕಾರ ಮಾಡೋದು ಅಂತ ತಾಕತ್ತಿತ್ತು ನಚಿಕೇತನಿಗೆ. ಯಮನಿಗೆ ದಾನ ಮಾಡ್ತೀನಿ. ಆಯ್ತು, ಯಮನಿಗೆ ದಾನ ಮಾಡಿಕೊಟ್ಟ ಅಪ್ಪ. ಯಮನ ಹತ್ರ ಹೋಗ್ತಾನೆ. ಯಮನ ಹತ್ರ ಹೋಗೋನು ಕೆಲಸ ಕಾರ್ಯಗಳಾಗಿ ಹೊರಗಡೆ ಹೋಗಿರ್ತಾನೆ ಯಮ. ಅಲ್ಲಿ ಭಟರಿರ್ತಾರೆ, ಕಾಯಬೇಕು ಅಂತ. ದ್ವಾರದಲ್ಲಿ ಕಾಯ್ತಾನೆ ಯಮ. ನಚಿಕೇತ ದ್ವಾರದಲ್ಲಿ ಕಾಯ್ತಾನೆ. ಯಮ ಬರುವವರೆಗೆ ಅಲ್ಲೇ ಕೂತ್ಕೊಳ್ತೇನೆಂದ. ಯಮಲೋಕದ ದ್ವಾರದಲ್ಲಿ ಕೂತ್ಕೊಳ್ತಾನೆ. 1 ದಿವಸ ಆಯಿತು, ಯಮ ಬರಲಿಲ್ಲ. 2 ದಿವಸ ಆಯಿತು, ಬರಲಿಲ್ಲ. 3 ದಿವಸ ಆಯಿತು, ಬರಲಿಲ್ಲ. ಕೊನೆಗೆ ಬರ್ತಾನೆ 3ನೇ ದಿವಸ. 3 ದಿವಸದ ಕಾದ ನಂತರ ಅನ್ನ ಆಹಾರ ಏನೂ ಇಲ್ಲದೆ ನಚಿಕೇತ ಕಾಯ್ತಾನೆ ಯಮಲೋಕದ ದ್ವಾರದಲ್ಲಿ. ಹೇಳ್ತಾರೆ ಯಮ ಭಟರು, ಹೀಗೀಗೆ ಕಥೆಯನ್ನೆಲ್ಲ ಹೇಳ್ತಾರೆ. ಕಾಯ್ತಾ ಇದ್ದಾನೆ, 3 ದಿವಸ ಆಯಿತು. ಯಮನಿಗೆ ಖುಷಿಯಾಗಿಬಿಡುತ್ತೆ, ಆಶ್ಚರ್ಯನೂ ಆಗಿಬಿಡುತ್ತೆ. ಇಂಥ ಒಬ್ಬ ಬಾಲಕ ಯಮಲೋಕದಲ್ಲಿ. ಸಾಮಾನ್ಯರಾದರೆ ಯಮಲೋಕಕ್ಕೆ ಬರುವಾಗಲೇ ಅಂದರೆ ಪ್ರಾಣ ಹೋಗಿರುತ್ತೆ, ಪ್ರಾಣ ಹೋದವರೇ ಬರೋದಲ್ವಾ? ಪ್ರಾಣ ಹೋದವರೇ ಹೋಗಿರುತ್ತೆ, ಸೂಕ್ಷ್ಮ ಶರೀರದಲ್ಲಿ ಅಲ್ಲಿ ಹೋಗಿರ್ತಾರೆ. ಇನ್ನೂ ಇದ್ದಾನಲ್ಲ ಈ ಬಾಲಕ, ನನ್ನ ಪ್ರಶ್ನೆಗಳನ್ನು ಫೇಸ್ ಮಾಡ್ತಾ ಇದ್ದಾನಲ್ಲ ಅಂತ ಖುಷಿಯಾಗತ್ತೆ, ಆಶ್ಚರ್ಯ ಆಗತ್ತೆ. ಆಮೇಲೆ ಒಳಗಡೆ ಹೋಗಿ ಮಾತುಕತೆಗಳೆಲ್ಲ ಆಗತ್ತೆ. ನಚಿಕೇತ ಯಮರ ಸಂವಾದ ಆಗುತ್ತೆ. ಭಾರಿ ಚೆನ್ನಾಗಿದೆ, ಡೀಟೇಲ್ ಆಗಿ ಓದಿಬಿಡಿ ಒಂದು ಸಲ. ಉಪನಿಷತ್ತಿನ ಕಥೆ, ನಚಿಕೇತನ ಕಥೆ. ಯಮನಿಗೆ ಸಂತೋಷ ಆಗಿ ನಚಿಕೇತನ ಹತ್ರ ಕೇಳ್ತಾನೆ, ಭಲೆ 3 ವರಗಳನ್ನು ಕೇಳು ನನ್ನ ಹತ್ರ. ನಿನ್ನಂಥವರಿಗೆ ವರ ಕೊಡದೆ ಇನ್ಯಾರಿಗೆ ಕೊಡಲಿ ನಾನು? 3 ವರಗಳನ್ನು ಕೇಳು ಅಂತ ಹೇಳ್ತಾನೆ ಖುಷಿಯಿಂದ. ಆದರೆ ನಚಿಕೇತ ಒಪ್ಪುವುದಿಲ್ಲ. ನನಗೆ ವರಗಳು ಬೇಡ, ನಾನು ದಾನವಾಗಿ ನಿನ್ನ ಅಧೀನ ನಾನೀಗ. ಇಲ್ಲ, ನಾನು ಕೊಡ್ತೇನೆ ಅಂತ ಹೇಳಿಯಾಗಿದೆ, ನನ್ನ ಮಾತಿಗೆ ನಾನು ತಪ್ಪಬಾರದು, 3 ವರಗಳನ್ನು ಕೇಳು ಅಂತ ಹೇಳ್ತಾನೆ ಯಮ. ಒತ್ತಾಯದಿಂದ ಕೇಳ್ತಾನೆ ಇವನು ನಚಿಕೇತ. ಮೊದಲ ವರ ಏನು? ಇಷ್ಟೆಲ್ಲ ಕಾರಣ ಆಗಿದ್ದು ಯಾವುದು? ವಾಜಶ್ರವಸ್ಸಿನ ಕೋಪ. ನನ್ನ ಅಪ್ಪನ ಕೋಪವನ್ನು ಕಡಿಮೆ ಮಾಡಬೇಕು ಯಮದೇವರೇ ಅಂತ ಕೇಳ್ತಾನೆ. ಅಸ್ತು ತಥಾಸ್ತು, ಹಾಗೇ ಆಗಲಿ. ಕೇಳಿದ ಮೇಲೆ ಅದು ಕೊಡೋದೇ, ಅದು ಭಗವಂತ ಏನೇ ಅದು. ಶಿವನ ಕಥೆಯಲ್ಲಿ ರಾವಣನ ತಪಸ್ಸು ಇದೆಯಲ್ಲ, ಅಲ್ಲೇ ಗೊತ್ತಿದ್ದವರು ನೆನಪು ಮಾಡಿಕೊಳ್ಳಿ. ಎಂಥ ತಪಸ್ಸು ರಾವಣಂದು, ಭಯಂಕರ ಕಠೋರ. 10 ತಲೆಗಳಲ್ಲಿ ಒಂದೊಂದು ತಲೆಯನ್ನೇ ಕಟ್ಟು ಮಾಡಿ ಹೋಮಕ್ಕೆ ಅರ್ಪಣೆ ಮಾಡ್ತಾನೆ ರಾವಣ. ಶಿವ ಒಲಿದಿಲ್ಲ. ಅಂತೂ 10ನೇ ತಲೆಯನ್ನು ಕಡಿಯುವಾಗ ಶಿವ ಪ್ರತ್ಯಕ್ಷ ಆಗ್ತಾನೆ. ಏನು ಬೇಕು ರಾವಣ ಅಂತ ಶಿವ ಕೇಳ್ತಾನೆ. ನಿನ್ನ ಪಕ್ಕದಲ್ಲಿ ಕೂತಿರುವ ಪಾರ್ವತಿಯನ್ನು ನನಗೆ ಕೊಡು ಅಂತ ಕೇಳ್ತಾನೆ. ಅಧರ್ಮ ತುಂಬಿತ್ತಲ್ವಾ? ಎಷ್ಟೇ ಕಠೋರ ತಪಸ್ಸು ಮಾಡಿದ್ರು ಅಧರ್ಮ ಒಂದು ರಾವಣನ ತಲೆಯಲ್ಲಿ ತುಂಬಿತ್ತು. ಆ ಅಧರ್ಮದ ಕಾರಣದಿಂದಾಗಿ ಶಿವನ ಹೆಂಡತಿಯನ್ನು ಕೇಳ್ತಾನೆ. ಇಂಥದ್ದು ರಾವಣನ ತಪಸ್ಸು. ಹಾಗಾಗಿ ಇಲ್ಲಿ ಏನು, ಈ 1ನೇ ವರ, ಅಪ್ಪನ ಕೋಪವನ್ನು ಕಡಿಮೆ ಮಾಡಿ ಯಮದೇವರೇ ಅಂತ ಕೇಳ್ತಾನೆ. ತಥಾಸ್ತು, ಹಾಗೇ ಆಗಲಿ. 2ನೇ ವರ ಏನು ಕೇಳ್ತಾನೆ, ಬೇಡ ಅಂತ ಹೇಳ್ತಾನೆ, ಆದರೂ ಕೇಳ್ತಾನೆ. 2ನೇ ವರ, ಈ ನಮ್ಮ ದೇಹಕ್ಕೆ ಮುಪ್ಪು, ಸಾವು, ಯೌವನ, ಮುಪ್ಪು ಹೀಗೆಲ್ಲ ಇದೆಯಲ್ವಾ, ಇದೆಲ್ಲ ಬರಬಾರ್ದು, ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಕೇಳಿದ್ದೆವು ನಚಿಕೇತ. ಆ ಮುಪ್ಪು, ಸಾವು, ಹೀಗೆ ವಯಸ್ಸಾಗೋದು ಇದೆಲ್ಲ ತಪ್ಪಿಸಬೇಕಾದ್ರೆ, ಇದು ತಪ್ಪಿಸಿದ್ರಲ್ಲ ನಮಗೆ ಸಾವು ಇದ್ರೆ ಅಲ್ವಾ ಸಾವು ಬರೋದು. ಅಗ್ನಿವಿದ್ಯೆ ಬೇಕಾಗಿದೆ, ಅಗ್ನಿವಿದ್ಯೆಯನ್ನು ನನಗೆ ಉಪದೇಶ ಮಾಡಿ ಅಂತ ಯಮನ ಹತ್ರ ಕೇಳ್ತಾನೆ. ಮುಪ್ಪು ಸಾವುಗಳಿಂದೆಲ್ಲ ಜರ ಮರಣ ಇದರಿಂದ ಮುಕ್ತಿ ಪಡೀಲಿಕ್ಕೆ ಅಗ್ನಿವಿದ್ಯೆಯನ್ನು ಕೊಡಿ ಅಂತ. ತಥಾಸ್ತು, ಹಾಗೆಯೇ ಕೊಡ್ತಾನೆ. ಸಾಮಾನ್ಯರಿಗೆ ಯಾರಿಗೂ ಅದನ್ನು ಅರಗಿಸ್ಕೊಳ್ಳುವ ತಾಕತ್ತಿರಲ್ಲ, ಆದರೆ ಇವನಿಗೆ ತಾಕತ್ತಿದೆ ಅಂತ ಗೊತ್ತಾಗತ್ತೆ, ಕೊಟ್ಟು ಬಿಡ್ತಾನೆ ಅಗ್ನಿವಿದ್ಯೆ. ಅದೇ ಅಗ್ನಿ ನಚಿಕೇತಾಗ್ನಿ ಅಂತ ಇವತ್ತು ಪ್ರಸಿದ್ಧವಾಗಿದೆ. ಶ್ರದ್ಧೆ ಇದ್ದವರಿಗೆ ಮಾತ್ರ ಅದು ಸಿಗಲಿಕ್ಕೆ ಸಾಧ್ಯ, ಅಂಥದ್ದನ್ನು ಅರಗಿಸ್ಕೊಳ್ಳಿಕ್ಕೆ, ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಹಾಗಾಗಿ ಸಿಗತ್ತೆ 3ನೇ ವರ,
ಕಟ್ಟ ಕಡೆಯ ವರ ಏನು ಕೇಳ್ಬೋದು ನಚಿಕೇತ? ಜನನ ಮರಣ, ಜನನ ಮರಣ, ಪುನರಪಿ ಜನನಂ ಪುನರಪಿ ಮರಣಂ. ಶಂಕರಾಚಾರ್ಯರು ಹೇಳಿದ್ದು. ಮತ್ತೆ ಮತ್ತೆ ಅಮ್ಮನ ಹೊಟ್ಟೆಯಲ್ಲಿ ಹೋಗಿ ಮತ್ತೆ ಹುಡ್ತೇವೆ, ಮತ್ತೆ ಸಾಯ್ತೇವೆ. ಈ ಜನನ ಮರಣವನ್ನು ತಪ್ಪಿಸ್ಲಿಕ್ಕೆ ಒಂದು ಪರಿಹಾರ ಹೇಳಿ. ಏನು ಪರಿಹಾರ? ಅದನ್ನು ನನಗೆ ದಯಪಾಲಿಸಿ ಅಂತ 3ನೇ ವರ. ಹುಡ್ತೇವೆ ಸಾಯ್ತೇವೆ, ಹುಡ್ತೇವೆ ಸಾಯ್ತೇವೆ, ಈ ಸರ್ಕಲ್ ಇದೆಯಲ್ಲ, ಈ ಸೈಕಲ್ ಇದೆಯಲ್ಲ, ಇದನ್ನು ತಪ್ಪಿಸಬೇಕು. ಬಾಲಕ, ಅದು ಒಂದು ಬಿಟ್ಟು ಬೇರೆ ಏನಾದರೂ ಕೇಳು. ಅದು ಸಾಧಾರಣ ಯಾರಿಗೂ ಕೊಡಲ್ಲ ಆ ವರವನ್ನು. ಬೇರೆ ಕೇಳು ಅಂತ ಹೇಳ್ತಾನೆ. ಇಲ್ಲ, ಒತ್ತಾಯ ಮಾಡ್ತಾನೆ. ಮತ್ತೆ ನಚಿಕೇತ ಕಡೆಗೆ ಕೊಡಬೇಕಾಗತ್ತೆ. ಹೇಳಿದ ಮಾತಿಗೆ ತಥಾಸ್ತು ಅಂತ ಹೇಳ್ತಾನೆ. 24 ತತ್ವಗಳಿಂದ ಕೂಡಿದ್ದು ಈ ನಮ್ಮ ದೇಹ ಅಂತೆಲ್ಲ ಹೇಳ್ತಾನೆ. ಪಂಚಭೂತಗಳು, ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು, ಹೀಗೆಲ್ಲ ಹೇಳಿ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಈ ಎಲ್ಲ ತತ್ವಗಳನ್ನೆಲ್ಲ ವಿವರಿಸಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಇದು ಈ ಕಾನ್ಸೆಪ್ಟ್ಗಳನ್ನೆಲ್ಲ ಅರ್ಥ ಮಾಡಿಸಿ ಕಟ್ಟ ಕಡೆಗೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡ್ತಾನೆ. ಅದೇ ಆತ್ಮವಿದ್ಯೆ, ಅಧ್ಯಾತ್ಮ ವಿದ್ಯೆ. ಆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿ ಇಬ್ಬರು ಬರ್ತಾರೆ ಇಲ್ಲಿಗೆ. ಆಶ್ಚರ್ಯ ಆಗುತ್ತೆ ವಾಜಶ್ರವಸ್ ಮುಂತಾದವರಿಗೆಲ್ಲ. ಯಮನಿಗೆ ದಾನ ಮಾಡಿ ಬಂದ ವ್ಯಕ್ತಿ, ಯಮನ ಕಡೆಗೆ ಹೋದವರು ಬಾರಿ ಕೆಲವು ವ್ಯಕ್ತಿಗಳು ಮಾತ್ರ ವಾಪಸ್ ಬಂದವರು, ಮೃತ್ಯುವನ್ನು ಗೆದ್ದವರು. ಸತ್ಯವಾನ ಸಾವಿತ್ರಿ ಅಂತ ಫಿಲಮ್ ನೋಡಿರ್ಬೋದು, ಅಥವಾ ಮಾರ್ಕಂಡೇಯ ಋಷಿಯ ಕಥೆ ಕೇಳಿರ್ಬೋದು. ಅವರು ಮಾತ್ರ ವಾಪಸ್ ಬಂದವರು. ನಚಿಕೇತ ಪುನಃ ಬರ್ತಾನೆ. ಭಲೇ ಮಗನ ಬಗ್ಗೆ ಖುಷಿಯಾಗತ್ತೆ. ಅಪ್ಪನ ಕೋಪ ಕಮ್ಮಿ ಆಗಿರುತ್ತೆ. ಧೀರಬಾಲಕ ನಚಿಕೇತ ಜ್ಞಾನಿ ಆಗಿರ್ತಾನೆ. ಹೀಗೆ ದೇವತ್ವವನ್ನು ಪಡಿತಾನೆ. ಯಾರು? ನಚಿಕೇತ. ಹಾಗಾಗಿ ನಮಗೆ ನಚಿಕೇತ ಆದರ್ಶ. ಅಂತಹ ಕಥೆಗಳನ್ನು ಹೇಳಬೇಕು ಮಕ್ಕಳಿಗೆ. ಅಂತಹ ಕಥೆಗಳನ್ನು ನಾವು ಓದಬೇಕು. ಅದು ನಮ್ಮ ಆತ್ಮೋನ್ನತಿಗೆ ಕಾರಣವಾಗೋದು. ಹಾಗಾಗಿ ಸಾರ್ಥಕ ಜೀವನ ಪಡಿಬೇಕಾ ಇಂತಹ ಕಥೆಗಳನ್ನು ಓದಿ. ಉಪನಿಷತ್ತಿನಲ್ಲಿ ಕಥೆಗಳಿಗೆ ಯಾವುದೇ ಬರಗಾಲ ಇಲ್ಲ ನಮ್ಮಲ್ಲಿ. ಹಾಗಾಗಿ ಅಂತಹ ಕಥೆಗಳನ್ನು ಓದಿ ಮಕ್ಕಳೇ. ದ್ವೇ ವಿದ್ಯೆ ವೇದಿತವ್ಯೆ. ಮೊನ್ನೆಯ ಪಾಠ ಮುಂದುವರಿಸುವ. ನಿನ್ನೆಯ ಪಾಠ ಪೀಠಿಕಾ ವಿಭಾಗದಲ್ಲಿ ಒಂದು ಚೂರು ಬಾಕಿ ಇದೆ. ಪ್ರಕೃತಃ ದ್ವೇ ವಿದ್ಯೆ ವೇದಿತವ್ಯೆ ಇತಿ ಪಾಠಃ ಅಥರ್ವವೇದ ಅಂತರ್ಗತಾಯಾಃ ಮುಂಡಕೋಪನಿಷದಃ ಪ್ರಥಮಖಂಡಾತ್ ಸಂಗೃಹೀತಃ. ಅಥರ್ವ ವೇದದಲ್ಲಿ 4 ವೇದಗಳಲ್ಲಿ 4ನೇ ವೇದ ಅಥರ್ವವೇದ. ಅದರಲ್ಲಿ ಮುಂಡಕೋಪನಿಷತ್ತು ಅಂತ ಬರುತ್ತೆ. ಅದರ ಪ್ರಥಮ ಖಂಡದಿಂದ ಬಂದಿರುವಂಥದ್ದು. ಅಸ್ಮಿನ್ ಪಾಠೆ, ಈ ಪಾಠದಲ್ಲಿ ಶೌನಕಃ ಇತಿ ಗೃಹಸ್ಥಃ ಅಧ್ಯಾತ್ಮ ವಿದ್ಯಾಂ ಪ್ರಾಪ್ತುಂ ಅಂಗಿರಸಃ ಸಮೀಪಂ ಗತ್ವ ವಿದ್ಯಾವಿಷೇಕಂ ಪ್ರಶ್ನಂಚ ಪೃಚ್ಛತಿ. ಶೌನಕ ಇತಿ ಗೃಹಸ್ಥ. ಶೌನಕ ಅನ್ನುವ ಒಬ್ಬ ಗೃಹಸ್ಥ ಅಧ್ಯಾತ್ಮ ವಿದ್ಯೆಯನ್ನು ಪಡಿಬೇಕು ಅಂತ ಶೌನಕ ಒಬ್ಬ ಗೃಹಸ್ಥ ಅಧ್ಯಾತ್ಮ ವಿದ್ಯೆಯನ್ನು ಪ್ರಾಪ್ತುಂ ಅಂಗಿರಸಃ ಸಮೀಪಂ, ಅಂಗಿರಸನ ಸಮೀಪಕ್ಕೆ ಹೋಗ್ತಾನೆ. ವಿದ್ಯೆಯ ಬಗ್ಗೆ ಏನೋ ಕ್ವಶನ್ ಆನ್ಸರ್ ಪ್ರಶ್ನೆಗಳಿದೆ ಅಂತ. ಗುರು ತಸ್ಮೈ ಅಕ್ಷರಂ ಉಪದಿಶತಿ. ಗುರು ಅವನಿಗೆ, ಇವನು ಗುರು ಯಾರು? ಅಂಗಿರಸ. ಶೌನಕನಿಗೆ ಅಕ್ಷರವನ್ನು ಉಪದೇಶ ಮಾಡ್ತಾನೆ. ಸಿಂಪಲ್ ಅಲ್ವಾ ಅಕ್ಷರ? ಹಾಗಲ್ಲ. ಅಕ್ಷರ ಅಂದರೆ ಕ್ಷರ ಇಲ್ಲದ್ದು, ನಾಶ ಇಲ್ಲದ್ದು ಯಾವುದು? ಅದೇ ಬ್ರಹ್ಮವಿದ್ಯೆ. ಬ್ರಹ್ಮನನ್ನು ಉಪದೇಶ ಮಾಡ್ತಾನೆ. ವಿಶ್ವಮಿದಂ ಅಕ್ಷರಾತ್ ಸಂಭವತೀತಿ ಪ್ರತಿಪಾದೇತಿ. ಸಮಗ್ರ ವಿಶ್ವ ಬ್ರಹ್ಮಾಂಡವೇ ಅಕ್ಷರದಿಂದ ಸಂಭವವಾದದ್ದು, ಬ್ರಹ್ಮನಿಂದ ಬಂದದ್ದು. ಅಂದರೆ ಬ್ರಹ್ಮನ ಒಳಗೆ ಇದ್ದದ್ದನ್ನು ಇಲ್ಲಿ ಪ್ರಕಟಗೊಂಡದ್ದು, ಹೊಸತಲ್ಲ, ಅವನ ಒಳಗೆ ಇದ್ದದ್ದೇ. ಒಂದು ಸಲ ಪಾಠವನ್ನು ಓದ್ತೇನೆ. ಓದುವ ಕಲೆ ಬರಬೇಕು ವಿದ್ಯಾರ್ಥಿಗಳೇ. ನೀವು ಮನೆಯಲ್ಲಿ ಓದಿ. ಬ್ರಹ್ಮದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತಾ ಭುವನಸ್ಯ ಗೋಪ್ತಾ ಸಬ್ರಹ್ಮ ವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಈ ಥರ ಶ್ಲೋಕ ರೂಪದಲ್ಲಿ ಹೋಗುತ್ತೆ ಉಪನಿಷತ್ತು.
ಅಥರ್ವಣೇಯಾಂ ಪ್ರವದೇತ ಬ್ರಹ್ಮ ಅಥರ್ವಾತಾಂ ಪುರೋವಾಚಾಂಗಿರೆ ಬ್ರಹ್ಮ ವಿದ್ಯಾಂ ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ ಭಾರದ್ವಾಜೋಂಗಿರಸೆ ಪರಾವರಾಂ ಶೌನಕೋ ಹ ವೈ ಮಹಾಶಾಲೋಂಗಿರಸಂ ವಿಧಿವದುಪಸನ್ನಃ ಪಪ್ರಚ್ಛ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಓದಬೇಕು, ದಯವಿಟ್ಟು ಓದಲಿಕ್ಕೆ ಕಲಿಬೇಕು. ತಸ್ಮೈ ಸಹೋವಾಚ ದ್ವೇ ವಿದ್ಯೆ ವೇದಿತವ್ಯೇ. ಪಾಠದ ಹೆಡ್ಡಿಂಗ್ ಬಂತಿಲ್ಲಿ. ಇತಿ ಹಸ್ಮಯದ್ ಬ್ರಹ್ಮವಿದೋ ವದಂತಿ ಪರಾಚೈವ ಪರಾಚ. ತತ್ರ ಪರಾ ಋಗ್ವೇದೋ ಯಜುರ್ವೇದ ಸಾಮವೇದೋಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ. ಅಥ ಪರಾಯಯಾ ತದಕ್ಷರಮಧಿಗಮ್ಯತೆ ಯತ್ತದದ್ರೇಶ್ಯಮಗ್ರಾಹ್ಯಮಗೋತ್ರಮವರ್ಣಮಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಃ ಸರ್ವಗತಂ ಸಸೂಕ್ಷ್ಮಂ ತದವ್ಯಯಂ ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಃ. ಯಥೋರ್ಣನಾಭಿಸ್ರಜತೆ ಗೃಹ್ಣತೆ ಚ ಯಥಾ ಪೃಥಿವ್ಯಾಮೋಷಧಯಃ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ. ಕಡೆಗೆ ಒಂದು ಉತ್ತರ ಸಿಗತ್ತೆ ನಿಮಗೆ, ಹೇಗೆ ಸೃಷ್ಟಿಯಾದದ್ದು ಅಂತ. ತುಂಬ ಎಷ್ಟು ಸಿಂಪಲ್ ಆಗಿ ಹೇಳಿಬಿಡ್ತಾರೆ. ಉಪನಿಷತ್ ಅಂದರೆ ಹಾಗೆ ಸಾಮಾನ್ಯರಿಗೆ ಅರ್ಥವಾಗುವಂಥದ್ದು, ಕಥೆಗಳ ಮೂಲಕ ಹೇಳುವಂಥದ್ದು. ಆ ಬ್ರಹ್ಮಾಂಡದಿಂದ ಕಣ್ಣಿಗೆ ಕಾಣದ ಒಂದು ಭಗವಂತ ಇದ್ದಾನಲ್ಲ, ಅವನಿಂದ ಇಷ್ಟೆಲ್ಲ ಸೃಷ್ಟಿಯಾದದ್ದು ಹೇಗೆ ಅಂತ ನಿಮಗೆ ಗೊತ್ತಿರುವ ಉದಾಹರಣೆಯಲ್ಲಿ ಹೇಳ್ತಾರೆ. ಕೊನೆಗೆ ನೋಡುವ ಅದು. ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ. ಪಠ್ಯಪುಸ್ತಕ ಇರಲೇಬೇಕು ಪಾಠ ಕೇಳುವಾಗ. ಪಾಠಪುಸ್ತಕ ಪರ್ಚೇಸ್ ಮಾಡಿದವರು ದಯವಿಟ್ಟು ಪರ್ಚೇಸ್ ಮಾಡಿ, ಪಾಠಪುಸ್ತಕವನ್ನು ಎದುರು ಇಟ್ಟುಕೊಳ್ಳಿ, ಪೆನ್ಸಿಲು ಒಂದು ಇರಲಿ ಕೈಲಿ. ಬ್ರಹ್ಮದೇವಾನಾಂ ಪ್ರಥಮ ಸಂಬಭೂವ. ಯಾರು? ಬ್ರಹ್ಮ. ಬ್ರಹ್ಮ ಅನ್ನುವವನು ಮೊಟ್ಟ ಮೊದಲು ಇದ್ದ ಅಂದರೆ ಅವನು ಇರೋದೆ, ಅವನಿಗೆ ಸಾವಿಲ್ಲ. ಬ್ರಹ್ಮ ಅನ್ನುವನು ಇದ್ದ. ಇದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೂಲದಲ್ಲಿ ಏನೂ ಇರಲಿಲ್ಲ ಅಂತಲ್ಲ, ಇತ್ತು. ಕಣ್ಣಿಗೆ ಕಾಣದೇ ಇರುವ ರೂಪ ಅಂತಲೂ ಹೇಳಬೇಕಾದ್ರೆ ಅಂತೂ ಒಂದು ಸೂಕ್ಷ್ಮವಾಗಿ ಬ್ರಹ್ಮ ಅನ್ನುವನು ಇದ್ದ. ಪ್ರಥಮ ಸಂಬಭೂವ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರಿರ್ತಾರಲ್ಲ, ಅವರ ಬ್ರಹ್ಮನ, ಅವರಿಗಿಂತ ಮೂಲ ಪರಂಬ್ರಹ್ಮ ಅಂತ ಇದ್ದಾನೆ. ಅವನಿಂದ ಬ್ರಹ್ಮ ತ್ರಿಮೂರ್ತಿಗಳು ಬಂದದ್ದು. ಆ ಪರಂಬ್ರಹ್ಮ ಅನ್ನೋನು ಇದ್ದ. ದೇವಾನಾಂ ಪ್ರಥಮ ಸಂಬಭೂವ. ಬ್ರಹ್ಮ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ. ನಿಮಗೆ ಇಲ್ಲಿ ಬೇಕಾದ ಕಠಿಣ ಪದಗಳ ಅರ್ಥನೂ ಸಿಗತ್ತೆ. ಮಹಾನ್ ಧರ್ಮಜ್ಞಾನ ವೈರಾಗ್ಯೈಶ್ವರ್ಯ ಸ್ವರೂಪ. ಅವನು ಬ್ರಹ್ಮ ಅನ್ನುವನು. ಇಂದ್ರಾದಿಗಳಲ್ಲಿ ಮೊದಲವನು ಅವನು ಬ್ರಹ್ಮ. ಎಲ್ಲ ದೇವತೆಗಳಿಗೆ ಮೊದಲ ದೇವತೆ ಬ್ರಹ್ಮ. ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ. ಇಡೀ ಸಮಗ್ರ ವಿಶ್ವದ ಕರ್ತೃ ಯಾರು? ಕರ್ತ ಅವನು ಬ್ರಹ್ಮ. ಎಲ್ಲದೂ ಅವನೇ ಅಲ್ವೇ, ಹಾಗಾಗಿ ಅವನೇ. ಏನು? ಭುವನಸ್ಯ ಗೋಪ್ತ. ಇಡೀ ಭುವನದ ರಕ್ಷಿಸುವವನು. ಭುವನ ಅಂದರೆ ಈ ಬ್ರಹ್ಮಾಂಡವನ್ನು, ಭೂಮಿಯನ್ನು ರಕ್ಷಿಸುವವನು ಯಾರು? ಅವನೇ ಬ್ರಹ್ಮ. ವಿಶ್ವಸ್ಯ ಸೃಷ್ಟಿ ಮಾಡಿದವನು ಅವನೇ, ರಕ್ಷಣೆ ಮಾಡುವವನು ಅವನೇ ಬ್ರಹ್ಮ. ಸ ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಅವನ ಜ್ಯೇಷ್ಠಪುತ್ರ ಯಾರು? ಈ ಬ್ರಹ್ಮನ ಜ್ಯೇಷ್ಠಪುತ್ರ ಅಥರ್ವ ಅಂತ ಇಟ್ಟುಕೊಳ್ಳಿ. ಅಥರ್ವ ಬ್ರಹ್ಮವಿದ್ಯಾಂ ಏನನ್ನ ಹೇಳ್ತಾನೆ? ಬ್ರಹ್ಮವಿದ್ಯೆ ಅಂತ ಒಂದಿದೆ ಬ್ರಹ್ಮನಲ್ಲಿರುವಂಥದ್ದು. ಅದನ್ನು ತನ್ನ ಜ್ಯೇಷ್ಠ ಪುತ್ರನಾದ ಅಥರ್ವನಿಗೆ ಸರ್ವವಿದ್ಯಾ ಪ್ರತಿಷ್ಠಾಂ. ಈ ಅಥರ್ವದ ಎಲ್ಲ ವಿದ್ಯೆಗಳಿಂದ ಕೂಡಿರುವುದು ಬ್ರಹ್ಮವಿದ್ಯೆ. ಆ ವಿದ್ಯೆ 64 400 ಅಥವಾ 2 ವಿದ್ಯೆ 14 ಯಾವುದೂ ಅಲ್ಲ. ಎಲ್ಲ ವಿದ್ಯೆಗಳು ಅಂತರ್ಗತವಾಗಿರುವ ಬ್ರಹ್ಮವಿದ್ಯೆಯನ್ನು ಬ್ರಹ್ಮನು ಅಥರ್ವನಿಗೆ, ಜ್ಯೇಷ್ಠ ಪುತ್ರನಾದ ಅಥರ್ವನಿಗೆ ಉಪದೇಶಿಸಿದನು. ಪ್ರಾಹ ಹೇಳಿದನು. ಬ್ರಹ್ಮದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ. ಮೊದಲು ಬ್ರಹ್ಮನು ಸಂಭವಿಸಿದನು.
ವಿಶ್ವದ ಕರ್ತೃ ಅವನೇ, ರಕ್ಷಕನೂ ಅವನೇ. ಅವನು ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಜ್ಯೇಷ್ಠಪುತ್ರನಾದ ಅಥರ್ವನಿಗೆ ಹೇಳಿದನು. ಅಲ್ಲಿಗೆ ಒಂದು ಶ್ಲೋಕ ಮುಗಿಯಿತು. ಕಠಿಣ ಪದಗಳ ಅರ್ಥ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಕೊಳ್ಳಿ. ಬ್ರಹ್ಮ ದೇವಾನಾಂ ಪ್ರಥಮಃ, ಸಂಬಭೂವ ಅಂದರೆ ಅಭಿವ್ಯಕ್ತಗೊಂಡನು, ವ್ಯಕ್ತ ಆದನು ಅಂತ ಅರ್ಥ. ಡಿಲೀಟ್ ಬೇರೆ, ಕಾಣದೇ ಇರೋದು ಬೇರೆ. ಡಿಲೀಟ್ ಆದರೆ ಕೂಡ ರೀಸೈಕಲ್ ಬಿನ್ನಲ್ಲಿ ಕೂತ್ಕೊಂಡಿರುತ್ತೆ. ಹಾಗೆ ನಿಮಗೆ ಕಾಣದೇ ಇರ್ಬೋದು ನಮ್ಮ ದೇವರು, ಆದರೆ ಅದು ಕಂಪ್ಲೀಟ್ ನಾಶವಾಗಿಲ್ಲ. ಇದೇ ಅದು ನಮ್ಮ ಈ ಕಣ್ಣಿಗೆ ಕಾಣದೇ ಇರುವ ಹಾಗೆ ಇದ್ದಾನೆ ಅಷ್ಟೇ ನಮ್ಮ ದೇವರು. ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಬ್ರಹ್ಮವಿದ್ಯಾ, ಬ್ರಹ್ಮವಿದ್ಯೆ ಬ್ರಹ್ಮಜ್ಞಾನ ಪರಮಜ್ಞಾನ, ಬ್ರಹ್ಮನಿಂದ ಬೋಧಿಸಲ್ಪಟ್ಟ ಕಾರಣ ಇದು ಬ್ರಹ್ಮವಿದ್ಯೆ. ಸರ್ವವಿದ್ಯಾ ಪ್ರತಿಷ್ಠಾಂ, ಎಲ್ಲ ವಿದ್ಯೆಗಳು ಅಂತರ್ಗತವಾಗಿದೆ, ಎಲ್ಲ ವಿದ್ಯೆಗಳಿಗೂ ಆಧಾರವಾಗಿದೆ, ಅದೇ ಬ್ರಹ್ಮವಿದ್ಯೆ. ಜ್ಯೇಷ್ಠಪುತ್ರ ಅಥರ್ವ ಪ್ರಥಮಂ ಸೃಷ್ಟ, ಮೊದಲು ಸೃಷ್ಟಿಯಾದವನು ಅಥರ್ವ, ಹಾಗಾಗಿ ಅವನು ಜ್ಯೇಷ್ಠಪುತ್ರ. ಸಣ್ಣ ಮಗ ಆದರೆ ಕನಿಷ್ಠ ಪುತ್ರ. ಜ್ಯೇಷ್ಠಶ್ಚ ಅಸೌ ಪುತ್ರಶ್ಚ ತಸ್ಮೈ ಕರ್ಮಧಾರಯ ಸಮಾಸ ಅಂತ ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದು ಶ್ಲೋಕ ಮುಗಿಯಿತು. ಅಥರ್ವಣೇಯಾಂ ಪ್ರವದೇತ ಬ್ರಹ್ಮ ಅಥರ್ವಾತಾಂ ಪುರೋವಾಚಾಂಗಿರೇ ಬ್ರಹ್ಮ ವಿದ್ಯಾಂ ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ ಭಾರದ್ವಾಜೋಂಗಿರೇ ಅಂಗಿರಸೆ ಪರಾವರಾಂ. ಪರಾವರಾಂ ಅಂದರೆ ಪರಂಪರಾಗತವಾದ ವಿದ್ಯೆ ಅಂತ ಅರ್ಥ. ಪರಂಪರಾಗತವಾದ ವಿದ್ಯೆ ಅಂದರೆ ಒಬ್ಬನಿಂದ ಒಬ್ಬನಿಗೆ ಬರುವ ವಿದ್ಯೆ. ಈ ಕೆಲವು ವಿದ್ಯೆಗಳು ವರದಿಂದ ಸಿಗತ್ತೆ, ಆಶೀರ್ವಾದದಿಂದ ಸಡನ್ನಾಗಿ ಅವನಿಗೆ ಸಿಗತ್ತೆ. ಅರ್ಜುನನಿಗೆ, ಮೊನ್ನೆ ಮಹಾಭಾರತ ಸೀರಿಯಲ್ ನೋಡಿರ್ಬೋದು ಕೆಲವರು, ಅರ್ಜುನನಿಗೆ ಈಶ್ವರನಿಂದ ಸಿಗತ್ತೆ ಒಂದು ಪಾಶುಪತಾಸ್ತ್ರ, ಇನ್ನೂ ಸುಮಾರು ಅಸ್ತ್ರಗಳು ಸಿಗತ್ತೆ ಡೈರೆಕ್ಟಾಗಿ. ಅದು ಅವನ ಅಪ್ಪ ಹೇಳಿಕೊಟ್ಟದ್ದಲ್ಲ, ಅದು ವರದಿಂದ ಸಿಗುವ ವಿದ್ಯೆ. ಪರಾವರಮ್ಮ ಪರಂಪರಾಗತವಾಗಿ ಬರುವ ವಿದ್ಯೆ, ಅಪ್ಪನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಈ ಥರ ಸ್ಟೆಪ್ ವೈಸ್. ಅಥರ್ವಣೇಯಾಂ ಪ್ರವದೇತ ಬ್ರಹ್ಮ, ಅಥರ್ವ ಇದ್ದಾನಲ್ಲ ಇವನು ಆ ಬ್ರಹ್ಮವಿದ್ಯೆಯನ್ನು ಹೇಳ್ತಾನೆ. ಅಥರ್ವಾತಾಂ, ಆ ಅಥರ್ವನು ಅದನ್ನು ಪುರೋವಾಚಾಂ, ತನ್ನ ಮುಂದೆ ಇರುವವನಿಗೆ, ಪುರೋವಾಚಾಂ ಉತ್ತರಾಧಿಕಾರಿ, ಅಂಗಿರೇ ಬ್ರಹ್ಮವಿದ್ಯಾಂ, ಇವನು ಅಂಗಿರನಿಗೆ ಹೇಳ್ತಾನೆ. ಯಾರು? ಅಥರ್ವನು ಅಂಗಿರನಿಗೆ, ಅವನ ಉತ್ತರಾಧಿಕಾರಿ ಅವನು. ಪುರೋವಾಚಾಂಗಿರೇ ಬ್ರಹ್ಮವಿದ್ಯಾಂ, ಆ ಬ್ರಹ್ಮವಿದ್ಯೆಯನ್ನು ತನ್ನ ಮುಂದಿರುವ ಅಂಗಿರನಿಗೆ ಹೇಳ್ತಾನೆ. ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ, ಸಹ ಅವನು ಭಾರದ್ವಾಜನಿಗೆ ಹೇಳ್ತಾನೆ. ಭಾರದ್ವಾಜನಿಗೆ ಒಂದು ಆಬ್ಜೆಕ್ಟಿವ್, ವಿಶೇಷಣ ಅಷ್ಟೇ. ಭಾರದ್ವಾಜನಿಗೆ ಪ್ರಾಹ ಹೇಳಿದನು. ಏನನ್ನ? ಬ್ರಹ್ಮವಿದ್ಯೆಯನ್ನು. ಬ್ರಹ್ಮ ಅಥರ್ವನಿಗೆ, ಅಥರ್ವ ಅಂಗಿರನಿಗೆ, ಅಂಗಿರ ಭಾರದ್ವಾಜನಿಗೆ ಹೇಳ್ತಾನೆ. ಭಾರದ್ವಾಜೋಂಗಿರಸೆ ಪರಾವರಾಂ, ಪರಂಪರಾಗತವಾಗಿ ಈ ವಿದ್ಯೆಯನ್ನ ಭಾರದ್ವಾಜನು ಅಂಗಿರಸನಿಗೆ ಹೇಳ್ತಾನೆ. ಇವನು ಬೇರೆ, ಅಂಗಿರಸನಿಗೆ ಹೇಳ್ತಾನೆ ಬ್ರಹ್ಮವಿದ್ಯೆಯನ್ನ. ಸ ಭಾರದ್ವಾಜಾಯ ಸತ್ಯವಹಾಯ ಪ್ರಾಹ, ಸತ್ಯವಂತನಾದ ಭಾರದ್ವಾಜನು ಅಂಗಿರಸೆ ಪರಾವರಾಂ, ಅಂಗಿರಸನಿಗೆ ಹೇಳ್ತಾನೆ. ಬ್ರಹ್ಮವಿದ್ಯೆ ಹೇಗೆ ಬಂತು ನೋಡಿ. ಪರಂಪರಾಗತವಾಗಿ ವಿದ್ಯೆಗಳು ಬರ್ತಾ ಇದೆ, ಆದರೆ ಆ ಬ್ರಹ್ಮವಿದ್ಯೆ ಅಂದರೆ ನಮಗೆ ಅದರ ಗಂಧ ಗಾಳಿ ಗೊತ್ತಿಲ್ಲದಾಗ ಆಗಿದೆ. ಪರಂಪರೆ ಎಲ್ಲೋ ಕಟ್ಟಾಗಿದೆ ಅಂತ ಅರ್ಥ ವಿದ್ಯಾರ್ಥಿಗಳೇ. ಹಾಗಾಗಿ ಗೊತ್ತಿರುವ ವಿದ್ಯೆಯನ್ನು ಕಲಿಬೇಕು. ನಿಮಗೆ ಇನ್ನೇನೋ ಕಲಿಬೇಕು ಅಂತ ಇದೆಯೋ ಕಲ್ತ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಪರಂಪರಾಗತವಾಗಿ ಬಂದ ವಿದ್ಯೆಯನ್ನು, ಆ ಸ್ರೋತಸ್ಸನ್ನು ಕಟ್ಟು ಮಾಡಲಿಕ್ಕೆ ಹೊರಡಬಾರ್ದು ನಾವು, ಮುಂದಿನವರಿಗೆ ಬೇಕು. ಶೌನಕೋ ಹವೈ ಮಹಾಶಾಲೋಂಗಿರಸಂ ವಿಧಿವದುಪಸನ್ನಃ ವಪ್ರಚ್ಛ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತೀತಿ. ಶೌನಕೋ ಹವೈ, ಈ ಅಂಗಿರಸ ಇದ್ದಾನಲ್ಲ, ಶೌನಕನಿಗೆ ಹೇಳ್ತಾನೆ. ಆಗ ಬಂತು ನೋಡಿ, ಶೌನಕ ಹೋಗಿ ಅಂಗಿರಸನ ಹತ್ರ ಕೇಳೋದು. ಲಿಂಕ್ ಇಲ್ಲಿ ಬಂತಲ್ಲ,
ಪೀಠಿಕೆಯಲ್ಲಿ ಬಂದದ್ದು. ಇವನು ಗೃಹಸ್ಥ. ಇವರೆಲ್ಲ ಋಷಿ ಮಹರ್ಷಿಗಳ ಥರದವರು, ಇವನು ಗೃಹಸ್ಥ, ಸಾಮಾನ್ಯ ಮನುಷ್ಯರಿಗೆ ಬ್ರಹ್ಮವಿದ್ಯೆ ಬಂತು. ಯಾರಿಗೂ ಹೇಳಿಕೊಡ್ತಿರ್ಲಿಲ್ಲ ಅಂತ ಒಂದು ಕಂಪ್ಲೇಂಟ್ ಹೇಳ್ತಾರೆ. ಹಿಂದಿನವರು ಯಾರಿಗೂ ಹೇಳಿಕೊಡ್ತಿರ್ಲಿಲ್ಲ, ಹೇಳಿಕೊಡ್ತಾ ಇದ್ರು, ಯಾರು ಎಷ್ಟು ಉಳಿಸ್ಕೊಳ್ತಾ ಇದ್ರು ಅನ್ನೋದಿದ್ದದ್ದು. ಯೋಗ್ಯತೆ ಇದ್ದವರಿಗೆ ಮಾತ್ರ ಅದನ್ನು ಕೊಡಬೇಕು, ಮೌಲ್ಯಯುತವಾದ್ದನ್ನು. ಯಾವನೋ ಭಿಕ್ಷುಕನಿಗೆ ನಿಮ್ಮಲ್ಲಿರುವ ಚಿನ್ನವನ್ನು ಕೊಡ್ತೀರಾ? ಅಥವಾ ಹೇಳೋದುಂಟು, ಉದಾಹರಣೆಗೆ ಒಬ್ಬ ಹುಚ್ಚ ಬಂದು ಗನ್ನು ಕೇಳ್ತಾನೆ. ಹುಚ್ಚನಿಗೆ ಗನ್ನು ಕೊಟ್ಟರೆ ಏನಾಗುತ್ತೆ? ಕೊಟ್ಟವನಿಗೆ ವಾಪಸ್ ತಿರುಗಿಸಿ ಶೂಟ್ ಮಾಡ್ತಾನೆ. ಯೋಗ್ಯತೆ ಇದ್ದವರಿಗೆ ಮಾತ್ರ ಅಷ್ಟು ವ್ಯಾಲ್ಯೂಯಬಲ್ ಆಗಿರುವ ವಿದ್ಯೆಯನ್ನು ಕೊಡಬೇಕು. ಅದಕ್ಕಾಗಿ ಎಲ್ಲರಿಗೂ ಕೊಡ್ತಾ ಇರಲಿಲ್ಲ ಅವತ್ತು. ಯಾರಲ್ಲಿ ಅದನ್ನು ರಕ್ಷಣೆ ಮಾಡುವ ತಾಕತ್ತಿದೆಯೋ ಅವರಿಗೆ ಕೊಡ್ತಾರೆ. ಈ ಶೌನಕನಿಗೆ ಕೊಟ್ರಿ ಇವರು, ತಾಕತ್ತಿತ್ತು ಇವನ ಹತ್ರ. ಅಂಗಿರಸ ಶೌನಕನಿಗೆ. ಶೌನಕೋ ಹವೈ ಮಹಾಶಾಲೋ ಅಂಗಿರಸಂ, ಮಹಾಶಾಲದ ಅಂಗಿರಸಂ ವಿಧಿವದುಪಸನ್ನ ಪಪ್ರಚ್ಛ, ವಿಧಿವತ್ತಾಗಿ ಪಪ್ರಚ್ಛ ಹೇಳಿಕೊಟ್ಟನು. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತೀತಿ. ಇದೊಂದು ಬುದ್ಧಿವಂತಿಕೆ, ಚಮತ್ಕಾರ ಇದೆಯಲ್ಲ, ಹೀಗೆ ಬೇಕು. ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗತ್ತೆ, ಅದನ್ನು ನಾವು ಕಲಿಬೇಕು. ಈಗ ದೇವರು ಪ್ರತ್ಯಕ್ಷ ಆಗ್ತಾನೆ, ಏನೋ ಒಂದು ವರ ಕೇಳು ಅಂತ ಹೇಳ್ತಾನೆ. ಏನಾದರೂ ಬಾಯಿಗೆ ಬಂದದ್ದು ಒಂದು ದುಡ್ಡು ಕೊಡು, ಅದು ಕೊಡು, ಇದು ಕೊಡು, ಹೆಂಡತಿ ಮಕ್ಕಳನ್ನು ಕೊಡು ಅಂತ ಕೇಳೋದಾ? ಹಾಗಲ್ಲ. ಯಾವುದನ್ನು ಕೊಟ್ಟರೆ ಎಲ್ಲದನ್ನೂ ನನಗೆ ಪಡ್ಕೊಳ್ಬೋದು, ಅದನ್ನು ಕೊಡಬೇಕು, ಕೇಳಬೇಕು. ಬುದ್ಧಿವಂತಿಕೆ ಅಂದರೆ ಹಾಗೆ. ಹಾಗಾಗಿ ಗಾಯತ್ರಿ ಮಂತ್ರಕ್ಕೆ ಅಷ್ಟೆಲ್ಲ ಶ್ರೇಷ್ಠ. ಧಿಯೋ ಯೋನಃ ಪ್ರಚೋದಯಾತ್, ನನ್ನ ಬುದ್ಧಿಶಕ್ತಿಯನ್ನು ಪ್ರಚೋದಿಸು ಅಂತ ಕೇಳ್ಕೊಳ್ಳೋದು ಗಾಯತ್ರಿ ಮಂತ್ರದಲ್ಲಿ. ಬುದ್ಧಿ ಒಂದು ನೆಟ್ಟಗಿದ್ರೆ ಎಲ್ಲದೂ ಸರಿಯಾಗತ್ತಂತೆ. ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ಈಗ ಹೋಗಿ ಕಣ್ಣು ಮುಚ್ಚುವುದಲ್ಲ, ಕಣ್ಣು ಬಿಟ್ಟು ಚಂದದ ವಿದ್ಯಾ ಬುದ್ಧಿ ಆರೋಗ್ಯ, ಬುದ್ಧಿ ಒಂದೇ ಸಾಕು. ವಿದ್ಯಾ ಬುದ್ಧಿ ಆರೋಗ್ಯ, ಒಳ್ಳೆಯ ಬುದ್ಧಿ ಇದ್ದರೆ ಎಲ್ಲದೂ ಆಗತ್ತೆ. ಧಿಯ ಯೋನಃ ನಃ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ ಆ ಸೂರ್ಯಶಕ್ತಿ, ಭಗವಂತನ ಶಕ್ತಿ. ಬುದ್ಧಿ ಚೆನ್ನಾಗಿದ್ದಾಗ ವಿದ್ಯೆ ಬರುತ್ತೆ, ಬುದ್ಧಿ ಬರುತ್ತೆ, ಆರೋಗ್ಯ ಬೇಕಲ್ಲ. ವಿದ್ಯಾ ಬುದ್ಧಿ ಆರೋಗ್ಯ. ಇನ್ನೂ ಕೇಳ್ಕೊಳ್ತೀರಾ? ಭಕ್ತಿ ಜ್ಞಾನ ವೈರಾಗ್ಯ, ಇದಿಷ್ಟೇ ಸಾಕು ನಮಗೆ, ಮನುಷ್ಯನಿಗೆ. ಇದಿಷ್ಟು ಬಂದರೆ ಸಂಪತ್ತು ಉಳಿದಿದ್ದೆಲ್ಲದು ಆಟೋಮೆಟಿಕ್ಕಾಗಿ ಬಂದು ಬಿಡುತ್ತೆ. ವಿದ್ಯಾಬುದ್ಧಿ ಆರೋಗ್ಯ, ಭಕ್ತಿ ಜ್ಞಾನ ವೈರಾಗ್ಯ, ಇದು ಇಷ್ಟನ್ನು ಕೇಳ್ಕೊಳ್ಬೇಕು ದೇವರ ಹತ್ರ, ಯಾವುದೇ ದೇವರ ಹತ್ರ ಆದರೂ ಅಷ್ಟೇ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊಳ್ಳಿಕ್ಕೂ ಒಂದು ಶಿಕ್ಷಣ ಬೇಕು ಅಂತ, ದೇವರಲ್ಲಿ ಏನು ಕೇಳ್ಕೊಳ್ಬೇಕು ಅಂತ ನಮಗೆ ಹೇಳ್ಕೊಡ್ಬೇಕಾಗತ್ತೆ. ಸುಮ್ಮನೆ ದೇವಸ್ಥಾನಕ್ಕೆ ಇದ್ದ ಬದ್ದಲ್ಲಿ ಅಡ್ಡ ಬೀಳೋದು, ಎಲ್ಲ ಕಡೆ 10 ರೂಪಾಯಿ ಹಾಕಿ ಬರೋದಲ್ಲ ದೇವಸ್ಥಾನಕ್ಕೆ ಹೋಗುವುದನ್ನು. ಶೌನಕೋ ಹವೈ ಮಹಾಶಾಲೋಂಗಿರಸಂ ವಿಧಿವದುಪಸನ್ನಃ ಪಪ್ರಚ್ಛ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವವಿಧಂ ವಿಜ್ಞಾತಂ ಭವತೀತಿ. ತಸ್ಮೈ ಸಹೋವಾಚ, ಅವನು ಹೇಳ್ತಾನೆ, ಯಾವುದನ್ನು ಪಡ್ಕೊಂಡ್ರೆ ಸರ್ವವಿಧಂ ವಿಜ್ಞಾತಂ ಭವತೀತಿ, ಯಾವುದನ್ನು ತಿಳಿದ್ರೆ, ಶೌನಕ ಕೇಳ್ತಾನೆ ಇವನ ಹತ್ರ, ಯಾವುದನ್ನು ತಿಳಿದ್ರೆ ಎಲ್ಲದನ್ನೂ ತಿಳಿದಂತಾಗತ್ತೆ, ಅದನ್ನು ಹೇಳ್ಕೊಡಿ. ತಸ್ಮೈ ಸಹೋವಾಚ, ಏನು ಹೇಳ್ತಾನೆ ಅದೇ ಇರೋದು ಕ್ಯೂರಿಯಾಸಿಟಿ. ತಸ್ಮೈ ಸಹೋವಾಚ ದ್ವೇ ವಿದ್ಯೆ ವೇದಿತವ್ಯೇ ಇತಿ ಹಸ್ಮಯದ್ ಬ್ರಹ್ಮವಿದೋ ವದಂತಿ ಪರಾಚೈವ ಪರಾಚ. ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಿ ಇಷ್ಟೆಲ್ಲ ಪೀಠಿಕೆಯನ್ನು ಕೊಟ್ಟದ್ದು. ಇದು ನಮಗೆ ಬೇಕಾದ್ದು. ಈ ಪಾಠವನ್ನು ಮುಂದಿನ ತರಗತಿಯಲ್ಲಿ ನೋಡುವ. ಅರ್ಥ ಆಗದಿದ್ದರೆ ಮತ್ತೊಮ್ಮೆ ಕೇಳಿ. ಯಾವುದನ್ನು ತಿಳ್ಕೊಂಡ್ರೆ ಎಲ್ಲದನ್ನು ತಿಳ್ಕೊಂಡಾಗತ್ತೆ, ಅದನ್ನು ಹೇಳಿಕೊಡಿ. ಅದು ನಮಗೂ ಬೇಕು, ಶೌನಕನಿಗೂ ಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಚಂದದಲ್ಲಿ ಅಭ್ಯಾಸ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.